ಯೋಗಾಚಾರ್ಯರು, ಅಸಿತ, ದೇವಲ, ಜಗ್ಗೀಶವ್ಯ, ಋಷಭ, ಜಿತಶತ್ರು, ಮಣಿ ಇವರೆಲ್ಲ ಇದ್ದಾರೆ. ಆಯುರ್ವೇದದ ಅಭಿಮಾನಿ ದೇವತೆ ಇದ್ದಾನಲ್ಲಿ ಬ್ರಹ್ಮದೇವರ ಸ್ಥಾನದಲ್ಲಿ. ಅವನ ಹೆಡ್ ಕ್ವಾರ್ಟರ್ಸ್ ಅಲ್ಲೇನೆ ಆಯುರ್ವೇದದ ಅಭಿಮಾನಿ ದೇವತೆ. ಅಷ್ಟಾಂಗವುಳ್ಳವನವನು. ದೇಹವಂಸ್ತತ್ರ ಭಾರತ ಚಂದ್ರಮಾಸ್ತ್ರ ನಕ್ಷತ್ರೈ, ನಕ್ಷತ್ರಗಳಿಂದ ಸಹಿತನಾಗಿ ಚಂದ್ರ ಇದ್ದಾನೆ, ಆದಿತ್ಯ ಸೂರ್ಯ ಇದ್ದಾನೆ, ವಾಯುಗಳು ಬೇರೆ ಬೇರೆ ಗಾಳಿಗಳು ಅವರೆಲ್ಲ ಅಲ್ಲಿದ್ದಾರೆ, ಕ್ರತುಗಳು ಯಜ್ಞಗಳು, ದೊಡ್ಡ ದೊಡ್ಡ ಯಜ್ಞಗಳು ಅವುಗಳಿದ್ದಾರೆ, ಜ್ಞಾನಗಳು ನಮ್ಮ ಜ್ಞಾನವಿದೆಯಲ್ಲ ಆ ಜ್ಞಾನದ ಅಭಿಮಾನಿ ದೇವತೆಗಳಿದ್ದಾರಲ್ಲಿ. ಸಂಕಲ್ಪ, ಪ್ರಾಣ, ಶ್ವಾಸೋಚ್ಛ್ವಾಸಕ್ಕೆ ಅಭಿಮಾನಿಗಳಾದ ಮುಖ್ಯ ಪ್ರಾಣದೇವರು ಸ್ವಯಂ ಆ ಪ್ರಾಣದೇವರಿದ್ದಾರೆ. ಅಹಂಕಾರಿಕ ಪ್ರಾಣಕ್ಕೆ ಅಭಿಮಾನಿ ದೇವತೆಯೂ ಇದ್ದಾನೆ. ಮೂರ್ತಿಮಂತೋ ಮಹಾತ್ಮಾನಃ ಮಹಾವ್ರತಪರಾಯಣ. ಅಲ್ಲಿ ಸುಮ್ಮನೆ ಮೋಜು ಮಜಾ ಮಾಡ್ತಾ ಇದ್ದದ್ದಲ್ಲ, ಮಹಾವ್ರತಪರಾಯಣ. ಬ್ರಹ್ಮದೇವರು ಹೇಳ್ತಾರೆ ಅಧಿಕ ಮಾಸ ಬಂತು, ಇಂತಿಂಥ ನಿಯಮ ಮಾಡೋದು, ಎಲ್ಲ ನಿಯಮವನ್ನು ಮಾಡ್ತಾರೆ. ಇಂಥ ಜ್ಯೇಷ್ಠ ಮಾಸ, ಇಂಥ ಜ್ಯೇಷ್ಠಾಭಿಷೇಕವಾಗಬೇಕು, ಹುಣ್ಣಿಮೆ ದಿವಸ ಮಾಡ್ತಾರೆ. ಎಲ್ಲ ವ್ರತಗಳನ್ನು ಮಾಡ್ತಾರೆ ಅವರು. ಮಹಾವ್ರತಪರಾಯಣ ಎಲ್ಲರೂ ಸಕಲ ಕಾಲದಲ್ಲಿ. ಅರ್ಥ, ಧರ್ಮ, ಕಾಮ ತತ್ವದ ಅಭಿಮಾನ ದೇವತೆಗಳಿದ್ದಾರೆ. ಹರ್ಷ, ಉತ್ಸಾಹ ಬರುತ್ತೆ, ಸಂತೋಷವಾಗುತ್ತೆ, ಅದಕ್ಕೆ ಅಭಿಮಾನಿ ದೇವತೆ ಅಲ್ಲಿದ್ದಾನೆ. ನಾವು ದ್ವೇಷ ಮಾಡ್ತೇವೆ, ದ್ವೇಷ ಮಾಡುವುದಕ್ಕೆ ಅಭಿಮಾನಿಯಾದ ದೇವತೆ ಅಲ್ಲಿದ್ದಾನೆ. ದ್ವೇಷದ ಅಭಿಮಾನಿ ದೈತ್ಯ ಕೆಳಗಿದ್ದಾನೆ. ದ್ವೇಷದ ಅಭಿಮಾನಿ ದೇವತೆ ಇದ್ದಾನಲ್ಲ ಆ ದೇವತೆ ಅಲ್ಲಿದ್ದಾನೆ ಮೇಲೆ. ಹರ್ಷೋ ದ್ವೇಷ, ತಪಸ್ಸು, ದಮ ತಪಸ್ಸಿನ ಅಭಿಮಾನಿ ದೇವತೆ, ಇಂದ್ರಿಯ ನಿಗ್ರಹದ ಅಭಿಮಾನಿ ದೇವತೆ ಅವರೆಲ್ಲ ಅಲ್ಲಿದ್ದಾರೆ. ಆಯಾಂತಿ ತಸ್ಯಾಂ ಸಹಿತಾ ಗಂಧರ್ವಾಪ್ಸರ ಸಂಗಣಾ ವಿಂಶತಿ ಸಪ್ತಚೈವಾನ್ಯೇ ಲೋಕಪಾಲಶ್ಚ ಸರ್ವಶಃ. ಶುಕ್ರ, ಬೃಹಸ್ಪತಿ, ಬುಧ, ಅಂಗಾರಕ, ಶನಿ, ರಾಹು, ಕೇತು ಇವರೆಲ್ಲರೂ ಅಲ್ಲಿದ್ದಾರೆ. ಮೊನ್ನೆ ಶುಕ್ರ ಬಂದಿದ್ದಲ್ಲ ಅವನು ಅಲ್ಲಿದ್ದವನೇ, ಅವನು ಇಲ್ಲೂ ನಡೀತಾನೆ, ಟ್ರಾನ್ಸಿಟ್ಟಿನಲ್ಲೂ ಬರ್ತಾನೆ, ಆಜದಕ್ಕೊಳಗೂ ಕಾಣಿಸ್ತಾನೆ. ಮಂತ್ರೋ ರಥಂತರಂಚೈವ ಹರಿಮಾನ್ ವಸುಮಾನಪಿ. ಎಲ್ಲ ಮಂತ್ರಾಭಿಮಾನಿ ದೇವತೆಗಳು, ಎಲ್ಲ ಮಂತ್ರಾಭಿಮಾನಿ ದೇವತೆಗಳು ಬ್ರಹ್ಮದೇವರ ಹತ್ರ ಇದ್ದಾರೆ. ಸ್ವಯಂ ಮಂತ್ರಾಭಿಮಾನಿ ದೇವತೆಗಳು ಬ್ರಹ್ಮದೇವರು ಉಪಾಸನೆ ಮಾಡ್ತಾರ್ರಿ. ಅಂದ್ರೆ ಆ ಮಂತ್ರದ ಸಿದ್ಧಿ, ಮಂತ್ರದ ಜ್ಞಾನ, ಮಂತ್ರದಲ್ಲಿ ಬ್ರಹ್ಮದೇವರಿಗೆ ಎಷ್ಟು ಅಧಿಕಾರ ಇರಬೇಕು ವಿಚಾರ ಮಾಡಿದೆ. ಸ್ವಯಂ ಮಂತ್ರಾಭಿಮಾನಿ ದೇವತೆಗಳು ಬ್ರಹ್ಮದೇವರ ಸುತ್ತ ನರ್ತನ ಮಾಡ್ತಾರೆ, ಸೇವೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅವರ ಅರ್ಘ್ಯಪದ್ಯಾದಿಗಳಿಂದ ಸತ್ಕಾರ ಮಾಡ್ತಾರೆ, ಅವರು ಹೇಳಿದ ಮಾತನ್ನು ಕೇಳ್ತಾರೆ, ಆಜ್ಞಾ ಪಾಲನ ಮಾಡ್ತಾರೆ. ಹಾಗಾಗಿ ಸಕಲ ಮಂತ್ರಗಳಿಗೆ ಬ್ರಹ್ಮ ಹಿ ಪ್ರಥಮೋದ್ರಷ್ಟ. ಪರಮಾತ್ಮನ ಲಕ್ಷ್ಮೀದೇವಿಯ ತರುವಾಯ ಬ್ರಹ್ಮದೇವರೇ ಎಲ್ಲ ಮಂತ್ರಗಳಿಗೆ ಅಭಿಮಾನಿ ದೇವತೆಗಳು, ದ್ರಷ್ಟಾರ ಅವರೇ ಅಭಿಮಾನಿ ದೇವತೆಗಳು. ಯಾಕೆಂದ್ರೆ ಅವರ ಎದುರಲ್ಲಿ 7 ಕೋಟಿ ಮಹಾಮಂತ್ರಗಳೆಲ್ಲ ಇರ್ತವೆ. 7 ಕೋಟಿ ಮಹಾಮಂತ್ರಗಳ ಅಭಿಮಾನಿ ದೇವತೆಗಳು ಅಲ್ಲಿದ್ದಾರೆ. ಆದ್ದರಿಂದ ಮಂತ್ರೋ ರಥಂತರಂಚೈವ. ಸಾಮವಿದೆ, ಬೇರೆ ಬೇರೆ ಸಾಮ ವೇದವನ್ನ ಗಾನ ಮಾಡುವುದಕ್ಕೆ ನಾನಾ ವಿಧವಾದ ಕ್ರಮವಿದೆ. ರಥಂತರ, ಬಾರ್ಹತ, ಗಾಯತ್ರ ಇತ್ಯಾದಿಯಾಗಿ ಅನೇಕ ವಿಧವಾದಂತಹ ಮತ್ತೆ ಸಾಮಗಳಿವೆ. ಆ ಸಾಮದ ಅಭಿಮಾನಿ ದೇವತೆಗಳೆಲ್ಲ ಬ್ರಹ್ಮದೇವರ ಆಸ್ಥಾನದಲ್ಲಿ ಅಲ್ಲಿದ್ದಾರೆ. ಆ ಸಾಮದ ಅಭಿಮಾನಿ ದೇವತೆಗಳೇ ಆ ದೇವತೆಗಳನ್ನು ಪ್ರವರ್ತನ ಮಾಡಿದವರು, ಅವರಿಗೆ ಶಕ್ತಿ ಕೊಟ್ಟವರು ಬ್ರಹ್ಮದೇವರು. ಹಾಗಾಗಿ ಸಂಗೀತ ಶಾಸ್ತ್ರಕ್ಕೆ ಮೂಲ ಪ್ರವರ್ತಕರು ಯಾರು ಅಂದ್ರೆ ಬ್ರಹ್ಮದೇವರು. ಸಂಗೀತ ಶಾಸ್ತ್ರವನ್ನು ನೋಡಿ ಅದರ ಮೂಲ ಗ್ರಂಥಗಳನ್ನು ಓದಿ ಅದರಲ್ಲಿ ಹೇಳ್ತಾರೆ ಮೊಟ್ಟ ಮೊದಲಿನ ಸಂಗೀತ ಶಾಸ್ತ್ರ ಪ್ರವರ್ತಕರು ಯಾರು ಅಂದ್ರೆ ಬ್ರಹ್ಮದೇವರು. ನೃತ್ಯ ಶಾಸ್ತ್ರ ಪ್ರವರ್ತಕರು ಯಾರು ಅಂದ್ರೆ ಬ್ರಹ್ಮದೇವರು. ವಾದ್ಯಶಾಸ್ತ್ರಗಳಿಗೆ ಪ್ರವರ್ತಕರು ಯಾರು ಅಂದ್ರೆ ಬ್ರಹ್ಮದೇವರು. ಯೋಗಶಾಸ್ತ್ರಕ್ಕೆ ಪ್ರವರ್ತಕರು ಯಾರು ಅಂದ್ರೆ ಬ್ರಹ್ಮದೇವರು. ನೃತ್ಯಶಾಸ್ತ್ರಕ್ಕೆ ರುದ್ರದೇವರಲ್ಲ ಪ್ರವರ್ತಕರು, ನೃತ್ಯವನ್ನು ಮಾಡಿದವರು, ಫಸ್ಟ್ ಟ್ರೈನಿ ಅವರು. ಪ್ರವರ್ತಕರು ರುದ್ರದೇವರಲ್ಲ, ಬ್ರಹ್ಮದೇವರು ಮುಖ್ಯವಾಗಿ ವಿದ್ಯಾಪ್ರವರ್ತಕರು. ಆದ್ದರಿಂದಲೇನೆ ಬ್ರಹ್ಮದೇವರಿಗೆ ಜಗದ್ಗುರು ಅಂತ ಹೇಳಿದ್ದು. ಜಗದ್ಗುರುತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ ಗುರುವಾದೇಶಾನುಸಾರೇಣ ಮಯಾದಯಾಹಿ ಸದ್ಗತಿ. ಹಾಗಾಗಿ ಜಗದ್ಗುರುಗಳಾದವರು ಬ್ರಹ್ಮದೇವರು. ಯಾರೇ ಇರಲಿ, ಯಾರೇ ನಾಳೆ ಮೋಕ್ಷಕ್ಕೆ ಹೋಗಬೇಕು ಅಂತಾಗತ್ತು, ಹಿಂದಾಗಲಿ ಮುಂದಾಗಲಿ ಎಂದೇ ಆಗಲಿ ಯಾರೇ ಆಗಲಿ ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ
ಬ್ರಹ್ಮದೇವರ ಹತ್ರ ಹೋಗಿ ಪಾಠ ಹೇಳಿಸಿಕೊಂಡು ಅವರಿಂದ ಉಪದೇಶವನ್ನು ಪಡೆದು ವಿಶೇಷವಾಗಿ ಜ್ಞಾನವನ್ನು ಗಳಿಸಿ ಆಮೇಲೆ ಮೋಕ್ಷಕ್ಕೆ ಹೋಗುವುದು. ಇದು ಶಾಸ್ತ್ರಸ್ಯ ನಿರ್ಣಯ. ಶ್ರೀಮದಾಚಾರ್ಯ ಹೇಳ್ತಾರೆ, ಕ್ಷ್ಮಾಂಭೋ ನಲಾನಿಲವಿಯನ್ಮನು ಮನ ಇಂದ್ರಿಯಾರ್ಥಭೂತಾದಿಭಿಸ್ ಪತಿಸಂಜಗಿಕ್ಷು ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸಮನುಭೂಯ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ ಹೇಳುವ ಮಾತು. ಎಲ್ಲ ದೇವತೆಗಳು ಎಲ್ಲರ ಸಂಹಾರವಾಗಿ ಬ್ರಹ್ಮದೇವರ ಲೋಕಕ್ಕೆ ಬಂದಾಗ ಬ್ರಹ್ಮದೇವರಿಂದ ಉಪದೇಶವನ್ನು ಪಡೆದು ಭಗವಂತನ ತತ್ವವನ್ನು ವಿಶೇಷವಾಗಿ ತಿಳಿದು ನಂತರವೇ ಮುಕ್ತಿ ಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ನೋಡಿ, ಒಂದು ವಿಚಿತ್ರ ಇದೆ. ಒಂದು ಮಾತು ಹೇಳ್ತೇನೆ, ಪ್ರಸಂಗ ಬಂದಿದೆ, ಒಂದು ಮಾತು ಹೇಳ್ತೇನೆ. ಯಾರು ಹೃದಯದಲ್ಲಿ ಉಪಾಸನೆ ಮಾಡ್ತಾರಲ್ಲ ಪರಮಾತ್ಮನನ್ನ, ಅವರಿಗೆ ಪ್ರತೀಕಾಲಂಬನರು ಅಂತ ಕರೀತಾರೆ. ಯಾರಿಗೆ ಹೃದಯ ಅಂತ ಒಂದು ಸ್ಥಾನವನ್ನು ಮಾಡದೆ ಇಡೀ ಬ್ರಹ್ಮಾಂಡದಲ್ಲಿ ಉಪಾಸನೆ ಮಾಡ್ತಾರೋ ಅವರಿಗೆ ವ್ಯಾಪ್ತೋಪಾಸಕರು ಅಂತ ಕರೀತಾರೆ. ಅಪ್ರತೀಕಾಲಂಬನರು ಅಂತ ಅವರಿಗೆ ಹೆಸರು. ಆ ಪ್ರತೀಕಾಲಂಬರನು ಅಂತನ್ನುವರು ಅಪರೋಕ್ಷ ಜ್ಞಾನವನ್ನು ಪಡೆದು ಪ್ರಾರಬ್ಧ ಕರ್ಮವನ್ನು ಮುಗಿಸಿಕೊಂಡು ಎಲ್ಲವನ್ನು ಕಳೆದುಕೊಂಡು ಭೂಮಿಯ ಋಣವನ್ನ ತೀರಿದ ಮೇಲೆ ಅವರು ಸತ್ತು ಹೋಗಿ ವೈಕುಂಠಕ್ಕೆ ಹೋಗ್ತಾರೆ. ನೇರವಾಗಿ ಹೋಗುವುದು ವೈಕುಂಠಕ್ಕೆ. ಆದರೆ ಮೋಕ್ಷಕ್ಕಲ್ಲ, ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋದ ಮೇಲೂ ಕೂಡ ಅವರು ಮತ್ತೆ ಮರಳಿ ಬರಬೇಕು ಬ್ರಹ್ಮದೇವರ ಹತ್ರ ಬಂದು ಅಲ್ಲಿ ಬ್ರಹ್ಮದೇವರಿಂದ ಮತ್ತೆ ತತ್ವೋಪದೇಶವನ್ನು ಪಡೆದು ಆಮೇಲೆ ಬ್ರಹ್ಮದೇವರ ಜೊತೆಗೆ ಬ್ರಹ್ಮಾಂಡದ ಹೊರಗೆ ಹೋಗಿ ಲಿಂಗದೇಹ ಭಂಗ ಮಾಡಿಕೊಂಡು ಮೋಕ್ಷ ಪ್ರವೇಶವನ್ನ, ಪರಮಾತ್ಮನ ಉದರ ಪ್ರವೇಶ, ಆಮೇಲೆ ವೈಕುಂಠಾದಿ ಸ್ಥಾನಗಳಿಗೆ ಹೋಗುವುದು. ಹಾಗಾದರೆ ಮೊದಲಿಗೆ ಹೋದದ್ದು ವೈಕುಂಠ. ಅದ್ಯಾವುದು? ಅದು ಅಮುಕ್ತ ಸ್ಥಾನ, ಅದು ವೇಟಿಂಗ್ ರೂಮ್, ಕಾಯುವುದಕ್ಕೆ ಪ್ರತೀಕ್ಷಿಸುವುದಕ್ಕಾಗಿ ಇರುವಂತಹ ಒಂದು ಸ್ಥಾನ. ಅದು ಕೇವಲ ಅಲ್ಲಿ ಇರುವುದಷ್ಟೇ, ಅದು ನಿಜವಾದದ್ದಲ್ಲ, ಅದು ವೈಕುಂಠವಲ್ಲ. ಹೀಗೆ ಎಲ್ಲ ಶಾಸ್ತ್ರ ಬಹಳ ವಿಚಿತ್ರವಾಗಿ ಹೇಳುತ್ತದೆ. ಹಾಗಾಗಿ ಅಲ್ಲಿ ಮರುತರಿದ್ದಾರೆ, ವಿಶ್ವಕರ್ಮ ಇದ್ದಾನೆ, ವಸುಗಳಿದ್ದಾರೆ, ಪಿತೃಗಳು, ಹವಿಸ್ಸುಗಳು. ನಾವು ಕೊಡುವ ಇವತ್ತೊಂದು ತುಪ್ಪ ಎಂಬ ಹವಿಸ್ಸು, ಎಳ್ಳು ಎಂಬ ಹವಿಸ್ಸು, ಬೇರೆ ಬೇರೆ ಹವಿಸ್ಸುಗಳಿವೆ. ಆ ಎಲ್ಲ ಹವಿಸ್ಸು ಕೂಡ ಪವಿತ್ರವಾದಂತಹ ಹವಿಸ್ಸು. ಮೂಲಭೂತವಾಗಿ ಆ ಹವಿಸ್ಸಿನ ಸಕಲ ಹವಿಸ್ಸುಗಳ ಅಭಿಮಾನಿ ದೇವತೆಗಳು ಬ್ರಹ್ಮಲೋಕದಲ್ಲಿ ಬ್ರಹ್ಮಸಭೆಯಲ್ಲಿವೆ. ಎಲ್ಲ ದೇವತೆಗಳಿದ್ದಾರೆ, ಎಲ್ಲ ದೇವತೆಗಳು ಇದ್ದಾರೆ. ಓಂ ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುಗತಿಭ್ಯಾಮ್, ಅಲ್ಲಿದ್ದಾರೆ ಅವರೆಲ್ಲ ಆ ದೇವತೆಗಳು ರೂಪವನ್ನು ತಾಳಿ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ, ಸರ್ವಶಾಸ್ತ್ರಗಳು, ಇತಿಹಾಸ, ಉಪವೇದ, ವೇದಾಂಗಗಳು, ಗ್ರಹಗಳು, ಯಜ್ಞಗಳು, ಸೋಮ, ದೇವತೆಗಳು, ಸಾವಿತ್ರಿ, ದುರ್ಗತರಣಿ, ವಾಣಿ ಸಪ್ತವಿಧ, ಮೇಧ, ಧೃತಿ, ಶ್ರುತಿ, ಪ್ರಜ್ಞಾ, ಬುದ್ಧಿ, ಯಶ, ಕ್ಷಮ, ಸಾಮಗಳು, ಸ್ತುತಿಗಳು, ಶಸ್ತ್ರಗಳು, ಗಾಥಾಗಳು, ಭಾಷ್ಯಗಳು, ತರ್ಕಯುಕ್ತವಾದ ಭಾಷ್ಯಗಳು, ಅವರೆಲ್ಲ ತದಭಿಮಾನ ದೇವತೆಗಳಲ್ಲಿದ್ದಾರೆ. ಭಾಷ್ಯಾಣಿ ತರ್ಕಯುಕ್ತಾನಿ ದೇಹವಂತಿ ವಿಷಂಪತೆ, ನಾಟಕಾಃ ವಿವಿಧಾಃ, ಕಾವ್ಯಾಃ ಕಥಾಖ್ಯಾಯಿಕಕಾರಕಾಃ, ತತ್ರ ತಿಷ್ಠಂತಿ ತೇ ಪುಣ್ಯಾಃ ಏಚಾನ್ಯೇ ಗುರುಪೂಜಕಾಃ. ಗುರುಗಳ ಭಕ್ತಿಯನ್ನು ಮಾಡತಕ್ಕಂತಹ ಭಕ್ತರಿದಾರಲ್ಲ, ಶಿಷ್ಯರು ಇದರಲ್ಲಿ. ಕ್ಷಣ, ಲವ, ಮುಹೂರ್ತ, ದಿವ, ರಾತ್ರಿ, ಅರ್ಧಮಾಸ, ಮಾಸ, ಋತು, ಸಂವತ್ಸರ, ಪಂಚಯುಗ, ಅಹೋರಾತ್ರ, ಎಲ್ಲ ವಿಧವಾದ ಕಾಲಚಕ್ರ ಮೂಲವಾಗಿ ಬ್ರಹ್ಮಲೋಕದಲ್ಲಿವೆ. ತದಭಿಮಾನ ದೇವತೆಗಳೆಲ್ಲ ಅಲ್ಲಿದ್ದಾರೆ. ಧರ್ಮಚಕ್ರ ಅಂತೇನಿದೆ, ಆ ಧರ್ಮಚಕ್ರದ ಮೂಲಸ್ಥಾನ ಬ್ರಹ್ಮಲೋಕ, ಅಲ್ಲಿದ್ದಾರೆ. ಅದಿತಿ, ದಿತಿ, ಧನು, ಸುರಸ, ವಿನತ, ಇರ, ಕಾಲಿಕಾ, ಸುರಭಿ, ದೇವಿ, ಸರಮ, ಗೌತಮಿ, ಪ್ರಭಾ, ಕದ್ರು, ಇವರೆಲ್ಲರೂ ಅಲ್ಲಿ. ಎಲ್ಲ ದೇವತೆಗಳು, ಎಲ್ಲ ಸ್ತ್ರೀಯರು ಎಲ್ಲರೂ ಅಲ್ಲಿದ್ದಾರೆ. ಆದಿತ್ಯ, ವಸು, ರುದ್ರ, ಮರುತ, ಅಶ್ವಿನಿ ದೇವತೆಗಳು, ವಿಶ್ವೇ ದೇವತೆಗಳು, ಸಾಧ್ಯರು, ಪಿತೃಗಳು, ಮೂರ್ತಿಮಂತಹ ಶರೀರಿಣ, ಗಾರ್ಹಪತ್ಯ, ನಾಕಚರಾಹ, ಇವರೆಲ್ಲರೂ ಅಲ್ಲಿ ವಾಸವಾಗಿದ್ದಾರೆ. ಹೀಗೆ ಸೋಮಪರು, ರಾಕ್ಷಸರು, ಪಿಶಾಚರು, ದಾನವರು, ಗುಹ್ಯಕರು, ಆಯಾ ಯೋನಿಗಳಲ್ಲಿ ಹುಟ್ಟಿದಂತಹ ಸಾತ್ವಿಕರಾದ ವಿಷ್ಣು ಭಕ್ತರಾದ ಜನ ಅವರೂ ಕೂಡ ಬ್ರಹ್ಮಸಭೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನಾಗ, ಸುಪರ್ಣ, ಪಶುಗಳು, ಸ್ಥಾವರ, ಜಂಗಮ, ಮಹಾಭೂತ, ಇಂದ್ರ, ವರುಣ, ಧನದ, ಯಮ, ರುದ್ರದೇವರು ಉಮಾಸಹಿತರಾಗಿದ್ದಾರೆ. ಸಾಕ್ಷಾತ್ ನಾರಾಯಣ ಅನಂತ ರೂಪಗಳಿಂದ ಬ್ರಹ್ಮದೇವರ ಸಭೆಯಲ್ಲಿದ್ದಾನೆ.
ಬ್ರಹ್ಮಣೋಪಾಸಿತ ಸದಾ, ಬ್ರಹ್ಮದೇವರಿಂದ ಉಪಾಸಿತರಾದಂತಹ ಸಕಲ ರೂಪಗಳು ಅಲ್ಲಿವೆ. ನಾವು ಒಂದೊಂದು ಪ್ರತಿಮೆಯನ್ನು ಇಟ್ಕೊಂಡು ಪೂಜೆ ಮಾಡ್ತೇವೆ, ಒಂದೊಂದು ಇಟ್ಕೊಂಡು ಪೂಜೆ ಮಾಡ್ತೇವೆ. ಒಂದಿದ್ರೆ ಹೆಚ್ಚು, ಎರಡಿದ್ರೆ ಭಾರಿ ಆಯ್ತು. ಬ್ರಹ್ಮದೇವರಲ್ಲಿ ಪ್ರತಿಮೆಗಳಲ್ಲ, ಸಾಕ್ಷಾತ್ ಪರಮಾತ್ಮ ಇದ್ದಾನೆ. ವಾಸುದೇವ, ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಕೇಶವಾದಿಗಳು, ಕ್ರುದ್ಧೋಲ್ಕಾದಿಗಳು, ವಿಶ್ವಾದಿ ರೂಪ, ತುರಿಯ ರೂಪಿ ಪರಮಾತ್ಮ, ಎಲ್ಲ ರೂಪಿಯಾದ ಸಾಕ್ಷಾತ್ ಭಗವಂತನೇ ಅಲ್ಲಿ ವಿರಾಜಮಾನನಾಗಿದ್ದಾನೆ. ಆ ಭಗವಂತನನ್ನ ಬ್ರಹ್ಮದೇವರು ಎಷ್ಟು ಭಗವದ್ ರೂಪಗಳೋ ಅಷ್ಟು ರೂಪವನ್ನು ತೆಗೆದುಕೊಂಡು ಪೂಜೆ ಮಾಡ್ತಾರೆ. ಇಲ್ಲ ಮಹಾರಾಯ, ನಾ ಈಗ ವಾಸುದೇವನ ಪೂಜೆ ಮಾಡ್ತಾ ಇದ್ದೀನಿ, ಸಂಕರ್ಷಣ ನೀನ್ ಕಾಯ್ತಾ ಇರು, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳೋ ಪ್ರಸಂಗವೇ ಇಲ್ಲ. ಸಂಕರ್ಷಣಿಗೆ ಒಂದೊಂದು ಪ್ರತ್ಯೇಕವಾದ ಗುಡಿ, ಅವನಿಗೊಂದು ದೇವಸ್ಥಾನ ಬೇರೆ, ಅವನಿಗೊಂದು ಪೀಠ, ಆಸನ, ಅಭಿಷೇಕ, ಅರ್ಚನೆ, ಪೂಜೆ ಎಲ್ಲ ವ್ಯವಸ್ಥೆ. ಬ್ರಹ್ಮದೇವರು ಅಲ್ಲೊಂದು ರೂಪ, ಅಲ್ಲೊಂದು ರೂಪ, ಇಲ್ಲೊಂದು ರೂಪ, ಇಲ್ಲೊಂದು ರೂಪ, ಇಲ್ಲೊಂದು ಅನಂತ ರೂಪಗಳಿಂದ ಸ್ವೇಚ್ಛೆಯ ಗೃಹೀತ ರೂಪಾಣ, ತಮ್ಮ ಇಚ್ಛೆಯಿಂದ ಅನಂತ ರೂಪವನ್ನು ತೆಗೆದುಕೊಂಡು ಭಗವಂತನ ಉಪಾಸನೆ ಮಾಡುವುದಕ್ಕಾಗೇ ತೆಗೆದುಕೊಂಡು ನಿಂತವರು. ಹಾಗಾಗಿ ಅವರಿಗೆ ಅನಂತ ರೂಪಗಳನ್ನು ಅನಂತ ರೂಪದಿಂದ ಸ್ವಯಂ ಉಪಾಸನೆ ಮಾಡ್ತಾರೆ. ದೇವೋ ನಾರಾಯಣಸ್ತಸ್ಯಾಂ ತಥಾ ದೇವಋಷಯಶ್ಚಯೇ ಋಷಯೋ ಬಾಲಖಿಲ್ಯಶ್ಚ ಯೋನಿಜಾಸ್ತಥ, ಈ ರೀತಿಯಾಗಿದೆ. ಸರ್ವಂ ತಸ್ಯಾಂ ಮಯಾ ದೃಷ್ಟಂ ಇತಿ ವಿಧಿ ನರಾಧಿಪ. ಹೀಗೆ ಅದನ್ನು ನೋಡಿದರೆ ನನಗೆ ಆಶ್ಚರ್ಯ. ನಾರಾಯಣ ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ಸಕಲರೂ ಅಲ್ಲಿದ್ದಾರೆ, ಮುಖ್ಯ ಪ್ರಾಣದೇವರಿದ್ದಾರೆ, ಎಲ್ಲ ರೂಪಿಯಾದ ಪರಮಾತ್ಮ ಇದ್ದಾನೆ. ಅಷ್ಟಾಶೀತಿ ಸಹಸ್ರಾಣಿ ಋಷೀಣಾಂ ಊರ್ಧ್ವರೇಸಸಾಂ, 88,000 ಋಷಿಗಳು, ನಿತ್ಯ ಬ್ರಹ್ಮಚರ್ಯವನ್ನು ಪಾಲನ ಮಾಡಿದಂತಹ ಮಹಾಜ್ಞಾನಿಗಳು ಅಲ್ಲಿದ್ದಾರೆ. ಪಂಚಾಶದ್ ಋಷೀಣಾಮಪಿ ಮಹಾಭಾಗಾನ್ ಅಮಿತಧೀಹಿ ಬ್ರಹ್ಮ ಲೋಕ ಪಿತಾಮಹ ದಯಾವಾನ್ ಸರ್ವಭೂತೇಶು ಯಥಾರ್ಹಂ ಪ್ರತಿಪದ್ಯತೆ. ಯಾರೇ ಬ್ರಹ್ಮಸಭೆಗೆ ಬರಲಿ ಅವರಿಗೆ ಸೇವೆ ಸತ್ಕಾರ ಮಾಡುವುದಕ್ಕೆ ಬ್ರಹ್ಮದೇವರು ಒಂದು ರೂಪದಿಂದ ಇದ್ದಾರೆ, ಸಿದ್ಧರಾಗಿದ್ದಾರೆ. ಒಂದು ರೂಪದಿಂದ ಸಭೆ, ಇನ್ನೊಂದು ರೂಪದಿಂದ 100 ರೂಪಗಳಿಂದ ದೇವರ ಭಗವಂತನ ಉಪಾಸನೆ, ಇನ್ನೊಂದು ರೂಪದಿಂದ ಹೊರಗೆ. ಯಾರೋ ಒಬ್ಬ ವ್ಯಕ್ತಿ ಬಂದ ಬ್ರಹ್ಮಸಭೆಗೆ, ಯೋಗ್ಯನಾದವನೇ ಬರ್ತಾನೆ, ಅಯೋಗ್ಯನಿಗೆ ಪ್ರವೇಶವೇ ಇಲ್ಲ, ದರ್ಶನವೇ ಆಗಿಲ್ಲ ನಾರದರಂಥವರಿಗೆ, ಅಂದಮೇಲೆ ಪ್ರವೇಶ ಇಲ್ಲ. ಅಂಥವರು ಬರಬೇಕಾದ್ರೆ ಬ್ರಹ್ಮದೇವರು ಅವರನ್ನ ಯಥಾಯೋಗ್ಯವಾಗಿ ಸತ್ಕಾರ ಮಾಡ್ತಾರೆ. ಸಾಂತ್ವ, ಮಾನ, ಅರ್ಥ ಇವುಗಳನ್ನು ಕೊಟ್ಟು ಅವನಿಗೆ ಸತ್ಕಾರ ಮಾಡ್ತಾರೆ. ಸಭೆ ಇಂಥ ಏತಾಮಯ ದೃಷ್ಟಪೂರ್ವಾ ಸಭಾ ದೇವೇಶು ಭಾರತ. ಹೀಗೆ ದೇವತೆಗಳಲ್ಲಿ ಇಂಥ ಅದ್ಭುತವಾದಂತಹ ಒಂದಕ್ಕಿಂತಲೂ ಒಂದು ಅದ್ಭುತವಾದಂತಹ ಸಭೆಗಳನ್ನ ನಾನು ನೋಡಿದ್ದೇನೆ. ಆದರೆ ನಿನ್ನ ಸಭೆ ಮಾತ್ರ ಮನುಷ್ಯರಲ್ಲಿ ಯಾರೂ ನಿನ್ನ ಸಭೆಯಂತಹ ಸಭೆಯನ್ನ ಕಟ್ಟಿರಲಿಲ್ಲ. ಅಷ್ಟು ಅದ್ಭುತವಾದ ಸಭೆ ನಿನ್ನದು. ಸಭೆಯಂ ಮಾನುಷಯ ಲೋಕೆ ಸರ್ವಶ್ರೇಷ್ಠತಮ ತವ ಅಂತ ಹೇಳಿ ಅವನನ್ನ ಹೇಳಿ ಸಂತೋಷಪಡಿಸ್ತಾನೆ. ಆಗ ಅವನು ಒಂದು ಮಾತನ್ನ ಕೇಳ್ತಾನೆ. ಏನ್ ಸ್ವಾಮಿ, ಇದೆಲ್ಲ ಇಷ್ಟ ಆಯಿತು, ನನಗೊಂದು ಪ್ರಶ್ನೆ ಇದೆ. ಬಹಳಷ್ಟು ಮಾತಿದೆ. ಶ್ರೀಮದ್ ಆಚಾರ್ಯರು ಅದ್ಭುತವಾಗಿ ಹೇಳಿದ್ದಾರೆ, ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಒಂದು ಮಹತ್ವದ ಒಂದು ಸಂಗತಿ, ಒಂದು ಬೀಜಕ್ಷೇಪ ಆಗ್ತಾ ಇದೆ. ಏನದು ಅಂದ್ರೆ, ಧರ್ಮರಾಜ ಒಂದು ಪ್ರಶ್ನೆ ಕೇಳ್ತಾನೆ. ಎಲ್ಲ ಸಂತೋಷ, ಬಹಳ ಸಂತೋಷ, ಅದ್ಭುತವಾಗಿ ಹೇಳಿದ್ರಿ, ಪರಮಾನಂದ. ಆದರೆ ಒಂದು ಪ್ರಶ್ನೆ ನನಗೆ, ಹರಿಶ್ಚಂದ್ರ ಮತ್ತೆ ಇಂದ್ರ ಸಭೆಯಲ್ಲಿದ್ದಾನೆ ಅಂತ ಹೇಳಿದ್ರಿ, ಅದೇನದು? ಹರಿಶ್ಚಂದ್ರನಂಥ ಕೆಲವರೇ ಇದ್ದ ಸಭೆಗೆ ಹೋದ್ರಲ್ಲ, ಹರಿಶ್ಚಂದ್ರ ಹೋದ ಯಾಕೆ? ನಮ್ಮ ಪಾಂಡುಶ್ಚಾಸ್ಮತ್ ಪಿತಾಮನೆ ಯಮಲೋಕದಲ್ಲಿದ್ದಾನೆ ಅಂತ ಹೇಳ್ತೀರಿ, ಯಮಸಭೆಯಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದೀರಿ. ಯಮಸಭೆಯಲ್ಲಿ ಪಾಂಡುರಾಜ ಇರುವುದಕ್ಕೂ ಹರಿಶ್ಚಂದ್ರ ಇಂದ್ರಲೋಕಕ್ಕೆ ಹೋಗುವುದಕ್ಕೂ ಕಾರಣವೇನು? ಯಾಕೆಂದ್ರೆ ಇಂದ್ರ ಸಭೆ ಏನಿದ್ರು ಉತ್ತಮ ಯಮಸಭೆಗಿಂತ ನಿಶ್ಚಿತ. ಪಾಂಡುರಾಜ ಇಲ್ಲಿರಬೇಕಾದ್ರೆ ಏನ್ ಕಾರಣ? ಪಾಂಡುರಾಜ ಸ್ವಯಂ ದೇವತೆ, ಪರಾವಹ ಎಂಬಂತಹ ದೇವತೆ, ಅವನು ಯಾಕೆ ಹೋಗಲಿಲ್ಲಲ್ಲಿ ಅಂತ ಕೇಳಿದಾಗ, ಅದಕ್ಕೆ ನಾನು ನಿನ್ನ ಹತ್ರ ಬಂದದ್ದು ಅಂತ ನಾಲ್ವರು ಹೇಳಿದ್ರು ಅವನಿಗೆ. ಏನದು ಸ್ವಾಮಿ ಅಂದ್ರೆ, ನಾನು ಇಂದ್ರ ಸಭೆಗೆ ಹೋದೆ, ಅಲ್ಲಿ ಹರಿಶ್ಚಂದ್ರನನ್ನು ನೋಡಿದೆ. ತಿರುಗಿ ಬರ್ತಾ ಇರುವ ಯಮಸಭೆಗೆ ಹೋದೆ, ಅಲ್ಲಿ ನಿಮ್ಮ ತಂದೆಯನ್ನು ನೋಡಿದೆ. ತಂದೆಯನ್ನು ನೋಡಿದಾಗ ನಿಮ್ಮ ತಂದೆ ನನಗೊಂದು ಭೇಟಿಯಾಗಿ ಅವನು ಬಂದು ಹೇಳಿದ, ನೀವು ಪಾಂಡವರ ಭೇಟಿ ಆದ್ರೆ, ನನ್ನ ಮಕ್ಕಳ ಭೇಟಿ ಆದ್ರೆ ಅವರಿಗೆ ರಾಜಸೂಯ ಯಾಗ ಮಾಡು ಅಂತ ಹೇಳಿಯಪ್ಪ. ಯಾಕೆ? ಇಲ್ಲ, ರಾಜಸೂಯ ನಾನಂತೂ ರಾಜಸೂಯ ಯಾಗ ಮಾಡಲಿಲ್ಲ, ನನ್ನ ಮಕ್ಕಳು ಮಾಡಿದರೆ ಆಗ ಅದರ ಪುಣ್ಯದಿಂದ ನನಗೆ ಇಂದ್ರಲೋಕಕ್ಕೆ ಹೋಗುವ ಸೌಭಾಗ್ಯ ಸಿಗ್ತದೆ.
ಇಲ್ಲಿ ಎದುರು ಸಿಗುವುದಿಲ್ಲ. ಹರಿಶ್ಚಂದ್ರ ನೋಡಿ ಇಂದ್ರ ಸಭೆಯಲ್ಲಿ ಕೂತಿದ್ದಾನೆ, ಅವನ ರಾಜಸೂಯ ಯಾಗ ಮಾಡಿದ, ಹಾಗಾಗಿ ಇಂದ್ರ ಸಭೆಗೆ ಹೋದ. ನನಗೆ ಇಂದ್ರ ಸಭೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನನಗೆ ನನ್ನ ಮಕ್ಕಳು ಮಾಡಿಬಿಟ್ರೆ ನಾನು ಹೋಗ್ತೀನಿ. ನನ್ನ ಮಕ್ಕಳಿಗೆ ಹೇಳ್ರಿ, ನಿಮ್ಗೆ ಎಂದಾದ್ರೂ ಅವರು ಕಂಡ್ರೆ ಅವರ ಮನೆಗೆ ನಾವು ಅಂತಿರ್ತೇವಲ್ಲ, ನೀವೇನಾದ್ರೂ ಹೋದ್ರೆ ಭೇಟಿ ಆದ್ರೆ ಹೇಳ್ರಿ ಅಂತ ಅಂತಿರ್ತೇವಲ್ಲ, ಹಾಗೆ ಹಾಗೆ ಹೇಳ್ತಾನೆ. ಗಂತಾಸಿತ್ತಂ ಮಹೇಂದ್ರಸ್ಯ ಪೂರ್ವೈ ಸಹ ಸಲೋಕತಂ, ನನಗೆ ಹೇಳಿದ್ದಾನೆ. ಆದ್ದರಿಂದ ಮಾನುಷಂ ಲೋಕ ವಿಜ್ಞಾಯ ಮಾನುಷಂ ಲೋಕಂ ಆಯಾಂತಂ ನರಾಧಿಪ, ನಾನು ಭೂಮಿಗೆ ಇಳಿದು ಬರ್ತಾ ಇದ್ದೇನೆ ಅಂತ ಅನ್ನೋದು ಗೊತ್ತಾಯಿತು. ಆದ್ದರಿಂದ ಪ್ರೋಮಾಚ ಪ್ರಣತೋ ಭೂತ್ವ ವದೇಥಾಹ ತ್ವಂ ಯುಧಿಷ್ಠಿರಂ ಸಮರ್ಥೋಸ ಮಹೀಂ ಜೇತಂ ಭ್ರಾತರಸ್ತೆ ಸ್ಥಿತಾವಶೇ, ನಿನ್ನ ತಮ್ಮಂದರೆಲ್ಲ ನಿನಗೆ ವಿಧೇಯರಾಗಿದ್ದಾರೆ, ಅವರೆಲ್ಲರೂ ಒಳ್ಳೆ ಸಮರ್ಥರಾಗಿದ್ದಾರೆ. ಅವರ ಸಹಾಯದಿಂದ ರಾಜಸೂಯ ಯಾಗವನ್ನು ಮಾಡ್ಲಿಕ್ಕಾಗ್ತದೆ. ನೀನು ಭೂಲೋಕಂ ಯದಿ ಗಚ್ಚೇಯಂ ಇತಿ ಪಾಂಡುಮಥಬ್ರುವಂ, ಆಗ ನಾನು ಹೇಳಿದೆ, ನಾನು ಭೂಲೋಕಕ್ಕೆ ಹೋದರೆ, ಪಾಂಡವರ ಭೇಟಿಯಾದರೆ ಆಗ ನಾನು ಅವಶ್ಯವಾಗಿ ಹೇಳ್ತೇನೆ ಅಂತ ನಿಮ್ಮ ತಂದೆಗೆ ಹೇಳಿದ್ದೆ. ಅಕಸ್ಮಾತ್ ನಿನ್ನ ಭೇಟಿಯಾಯಿತು, ಆದ್ದರಿಂದ ಈ ಮಾತನ್ನು ನನಗೆ ಸುದ್ದಿಯನ್ನು ಮುಟ್ಟಿಸಿದ್ದೇನೆ. ನೀನು ಸಾಧ್ಯವಿದ್ದಷ್ಟು ಮತ್ತೆ ರಾಜಸೂಯ ಯಾಗ ಮಾಡುವ ವಿಚಾರವನ್ನು ಮಾಡು ಅಂತ ಧರ್ಮರಾಜನಿಗೆ ನಾರದರು ಹೇಳ್ತಾರೆ. ಹೇಳಿದಾಗ ಧರ್ಮರಾಜ ಆಗಲಿ ಮಾಡಿಬಿಡೋಣ, ನಾಳೆ ಮಾಡೋಣ ಅಂತ ತಯಾರಾದವರು. ಒಂದೇ ಮಾತಿಗೆ ತಯಾರಾದ ತಕ್ಷಣಕ್ಕೆ ಗೊಂದಲವಾಯಿತು. ಆಗ ಪಾಂಡವರೆಲ್ಲ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದರು. ಧರ್ಮರಾಜ ಕೃಷ್ಣನನ್ನು ಕೊಟ್ಟು ಕಳಿಸ್ತಾನೆ. ಕೃಷ್ಣ ಬಾರದ ಹೊರತು ಇವರ ಮನೆಯಲ್ಲಿ ಬೇಳೆಗೆ ಬೆಲ್ಲ ಹಾಕ್ಲಿಕ್ಕಿಲ್ಲ. ಇವರು ಕೃಷ್ಣ ಬರಬೇಕು, ಕೃಷ್ಣ ಬರಬೇಕು. ಕೃಷ್ಣನನ್ನು ಕೊಟ್ಟು ಕಳಿಸಿದ್ರು. ಕೃಷ್ಣ ಬರ್ತಾನೆ. ಬಂದ ಮೇಲೆ ಅದರ ಬಗ್ಗೆ ವಿಚಾರವನ್ನು ಮಾಡ್ತಾರೆ. ಶ್ರೀಕೃಷ್ಣ ನಮಸ್ತೆ. ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣು ತೃಪ್ತಿಕರಃ ಸದಾ. ಶ್ರೀಕೃಷ್ಣ.